ಬಾರ್ರಿ ವಸಂತಿ. ಗೈಸ್ ವೆಲ್ಕಮ್ ಬ್ಯಾಕ್ ಅನಮ್ಮ ಅಂತಾರಂತಿ. ನಡಿ ಮೊಟ್ಟೆ ಮರಿ ಕುಟ್ ಮೊಟ್ಟೆ ಮರಿ. ಗೈಸ್ ಇವಾಗ ನಾವು ಅಮ್ಮ ಕರ್ಕೊಂಡು ತಾವರೆಕೆರೆಗೆ ಹೋಗ್ಬೇಕು. ಸಂಡೆಗೆ ಹೋಗ್ಬೇಕು ತಾವರೆಕೆರೆಗೆ. ಅಲ್ಲೊಂದು 2 ಮನೆ ಇನ್ವಿಟೇಷನ್ ಅವೆ, ಮತ್ತೆ ನೆಲಮಂಗಲದಲ್ಲಿ ಒಂದು 3 ಮನೆಗವೆ. ನಮ್ಮ ಸ್ಕೂಲ್ ಮೇಡಮ್ಮು ಮತ್ತು ಇನ್ನೊಬ್ರು ನಮ್ಮೂರಲ್ಲಿ ಇಲ್ಲಿದ್ದವರು ನಮ್ಮ ಕೇರಿ ಹೆಣ್ಮಕ್ಳು ಮದುವೆ ಆಗಿ ನೆಲಮಂಗಲದಲ್ಲಿ ಅವ್ರೆ ಅವ್ರಿಗೆ ಕೊಡಕ್ಕೆ ಹೋಗ್ಬೇಕು. ರೆಡಿನಾ? ನಡಿಯಪ್ಪ. ಹನುಮಕ್ಕಜ್ಜಿ ಬರೋದೇನಜ್ಜಿ? ಒಳ್ಳೇದಪ್ಪ. ಏನು ಸಮಸ್ಯೆ ಇಲ್ಲ ತಿಂದ? ಏಯ್ ಯಾರ ನೋಡಿ ಡಿಸೈನರ್ ಸುಂದಿನ 30 ಗಂಟೆ ಮನಿಕೊಂಡ್ಬಿಡ್ತಾರ ನಾವ ನಿನ್ನ ಎತ್ಕೊಳಮ್ಮ ಬೇಗ. ಮೋನ ಕೀ ತಾಂಬರಮ್ಮ ಇಲ್ಲಿ. ಕೀ ಹೆಂಗೆ ಅನ್ನೋದು ಹೆಂಗೆ ಕೀ ಅಲ್ಲದೆ ಬಂದ ಗೆಡ್ ತೆಗಿಬೇಕು ಮ್ಯಾಮ್. ಗೈಸ್ ಎಲ್ಲ ಕೊಟ್ಟು ಆಗಿ ಲಾಸ್ಟ್ಗೆ ನೆಲಮಂಗಲದಲ್ಲಿ ನಮ್ಮ ಪ್ರೈಮರಿ ಸ್ಕೂಲ್ ಮೇಡಮ್ ಮನೆ ಬಂದಿದ್ದೀನಿ. ಅಲ್ಲ ಅಲ್ಲಿ ಒಳ್ಳೆ ಮನೆ ಬಿಟ್ಬಿಟ್ಟು ಇಲ್ಲ ಸಿಟ್ಲಾಗ್ಬಿಟ್ರೆ ಚೆನ್ನಾಗಿ ಬಂದಿಲ್ಲಿ. ಅಲ್ಲಿ ಬಿಟ್ಬಿಟ್ಟು ಒಳ್ಳೆ ಮನೆ ಕರ್ಕೊಂಡು ಆಗೋಯ್ತು. ಎಲ್ಗೋ ಹೋಗಿದ್ದೆ ನಾನು ಅನಿಸ್ತದೆ. ಇದು ಕೊಟ್ಟಾಗಿದೆ ಬೆಂಗಳೂರಿಗೆ ಬಟ್ಟೆ ತೆಗೆ ಶಾಪಿಂಗ್ಗೆ. ನಾ ಅಪ್ಪನ ಕಳ್ಸಿದ್ನಲ್ಲ. ಹಾಂ ಹೆಂಗ ಪೀಸ್ ರಜೆ ಹೋಯ್ತು ಸೆಟ್ಲ್ ಆಗ್ಬಿಟ್ಟಿದ್ದೀರಾ. ಈ ಮನೆಗೆ ಗುರುಪ್ರವೇಶ ನಾನು ಬರ್ಬೇಕಾಯ್ತು. ಗುರುಪ್ರವೇಶ ಬರ್ಬೇಕಾಯ್ತು. ಇನ್ನೂ ಬೇಜಾನು ಐಟಮ್ ತರೋದು ಐತೆ ಮೇಡಮ್ ನಿಮ್ಮ ಮನೆಗೆ. ಇನ್ನು ಎಷ್ಟು ದಿನ ಆಗಿದೆ? 1 ವಾರ ಆಯ್ತಲ್ಲ ಗೃಹಪ್ರವೇಶ ಆಗಿ? 15 ಆಗಿದೆ. ವಯಸ್ಸು ನಮ್ಮ ಪ್ರೈಮರಿ ಸ್ಕೂಲ್ ಮೇಡಮ್ ಮನೆ ಇನ್ವಿಟೇಷನ್ ಕೂಡ ಬಂದೆ. ಹೊಸ ಮನೆ 15 ದಿವಸ ಮುಂಚೆ ಕಳಿಸಿ ಗೃಹಪ್ರವೇಶ ಆಗಿರೋದು ಕರೆದಿದ್ರು ನನ್ನ. ನಾನು ಆ ಟೈಮ್ ಬೆಂಗಳೂರು ಮಾಡಿದ್ದೆ ಶಾಪಿಂಗ್. ನಾವು ಅಪ್ಪ ಕಳಿಸಿದ್ದೆ. ಸೈಗೆ ಕೊಡ್ಸೋರು ಮನೆ ಮಾತ್ರ. ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ನೋಡೋಣ ಅದೃಷ್ಟ ಒಂದಿದ್ರೆ ಸೈಗೆ ಕೊಡ್ಸೋರು ಮನೆ ಮಾತ್ರ ಹೆಂಗದೆ ಅಂತೀರಾ. ನೆಕ್ಸ್ಟ್ ಲೆವೆಲ್ ಆಗಿದೆ. ಹೋಯ್ತಾ ಗಾಯ್ಸ್? ಇನ್ವಿಟೇಷನ್ ಕೊಟ್ಟಿದ್ದು, ದನ ಕಟ್ಟಾಕಿ ಹಾಲು ಕರೆದಿದ್ದು, ಸಗಣಿ ಬಟ್ ಹಾಕಿದ್ದು, ಫುಲ್ಲಾಗಿ ಎಲ್ಲ ಆಯ್ತು. ಅಡುಗೆ ಕೆಲಸ ನೋಡ್ರಿ, ಡ್ಯೂಟಿ ಜಾಯ್ನ್ ಆಗೋರು ವಸಂತಮ್ಮರು. ನೀನು ಮಾಡ್ತಿಲ್ಲ ಯಾರಿಲ್ಲ ಅಂತ ಗೊತ್ತು. ಇನ್ಮೇಲೆ ಇರೋದು ಹಬ್ಬ ನಿಂಗೆ. ಇನ್ಮೇಲೆ ಇರೋದು. ಅಯ್ಯೋ ಏನೇ ಎದುರಿಸ್ತೀನಿ ನನ್ನ. ಎದುರಿಸಕ್ಕೆ ಹಿಂಗೆ ಆಡ್ತಾ ಇರೋದು. ಸಾಯಂಕಾಲ ನೋಡ್ತಾ ಇದ್ದೀನಿ. ಹೆಂಗ 6:30 ಹಾಲೊಂದು ಕರ್ದಾಕ್ಬಿಟ್ಟು ಆ ಡೇರಿಗೆ ಹಾಕ್ಬಿಟ್ಟು ಬಂದು ಕೂತ್ಕೊಂಡ್ಬಿಡಿ ಗುಂಡನ್ನ. ಈಗ ನೋಡ್ತಾ ಇದ್ದೀನಿ ಸಂಜೆಯಿಂದ ಪುರ್ಸತ್ತಿಲ್ಲ, 5 ನಿಮಿಷ ಬಿಡ್ವಿಲ್ಲ. ಮಾಡ್ಲೇಬೇಕಪ್ಪ. ಏನ್ ರಾತ್ರಿ ತುಪ್ಪಿಟ್ಟು ಮಾಡ್ತಾ ಇದ್ದಿ? ರಾತ್ರಿ ಇನ್ಮೇಲೆ ಇದೆ ಪರ್ಮನೆಂಟು. ಅದೇ ಮಮ್ಮಗಳು ಕೆಲಸ ಸ್ಟಾರ್ಟ್ ಆಯ್ತು. ಅಳಿಸ್ನಾಡ್ ಯಾರು ಒಯ್ದಿಕ್ಕಿದ್ದು? ಅಮ್ಮ ಎಲ್ಲ ಮಡ್ಕೊಂಡು ಬಂದು ಗಮ್ಮಂತಿರವಲ್ಲಮ್ಮ. ಸಾರು ಹುಳಿ ಸಾರು ಮಾಡಿದ್ದೀನಿ ಬಾಯ್ ತೆಗಿ. ಅದೇ ಗಮ್ಮಂತಿಲ್ಲ. ಮುತ್ಲ ಗಮ್ಮನ್ಸ್ತೀನಿ ಬಾಯ್ ಮುತ್ಲ ತೆಗಿತೀನಿ. ಏನು ಹುಳಿ ಸಾರ್ಗೆಲ್ಲ ಗಮ್ಮನ್ ಇದೇನು ಗಮ್ಮನ್ ಬೇಕು? ಮಗಳು ಮಾಡೋ ಗಮ್ಮನಲ್ವಾ? ಅಂತದೇ ಬೆಳಕ ನಾನಂದ್ರೆ ಗಮ್ಮನ್ ತಗೋಬೇಕು. ಅಮ್ಮ ನಿನ್ನ ಮುಂದಿನ ಭವಿಷ್ಯ ನನ್ನ ಕಣ್ಣ ಮುಂದೆನೇ ಆಯ್ತಮ್ಮ. ಅದೇನ ನಾನ್ ಮಾಡಿಕ್ಕಲ್ಲ, ನೀವು ದೊಡ್ಡವರಾಗಿದ್ದು ಮಾಡ್ತಿದ್ರು ಮುಂದೆ ಹೇಳ್ತೀಲ್ವಾ? ಅಡುಗೆ ಇಲ್ಲ. ಇಂದು ನೆನೆ ಹಂಗಲ್ಲ, ಇಂದು ನೆನೆ ಇಂಬ್ಳಿಗೋಡಿ ತಡ್ಕೊ ಅಂತ. ಅವ್ರದಾಗದ ಒಂದ್ ಸೈಡಿಗೆ ಹೊರ್ಕೊಂಡದ ಯಾಕೆ ಗುಡುಗ್ರೆ ಹಾಕೊಂಬೋಗಿ ಹೋಗಿ. ಏನಮ್ಮ ಗಂಟ್ಲು ವಾಯ್ಸೇ ಗೊತ್ತಿಲ್ಲ. ತಂಗಿಯ ಮುಂದು ಯಾಕೆ ಗಂಟ್ಲು ಕಟ್ಕೊಂಡ್ಬಿಟ್ಟದಂತೆ. ಏನ್ ಚೆನ್ನಾಗಿ ನುಂಗ್ಬಾರ್ದು ನುಂಗಿರ್ತಾಳೆ. ನೀರಿಂದ ಎಪ್ಪ ತಗೊಂಡಪ್ಪಲೆ. ಈ ಟೈಮ್ ಬೇಕಾಯ್ತಾ? ನತಿಸದ ಮದುವೆ ಹುಷಾರಿಲ್ಲ ಬಂದಿ ಮದುವೆ ಟೈಮ್ ನೋಡ್ರಿ. ತಿನ್ಬಿಟ್ಲು ಎಲ್ಲೋ ಕೊಡ್ಬಿಟ್ಬಿಡು ಅಂತ ಏನಿಲ್ಲ. ನಮ್ಗ ಮಾತಾಡೋದೇ ಕೇಳ್ತಾ ಇಲ್ಲ. ಹೋಯ್ತೇ ಒಂಥರ ಅದೇ ವಯಸ್ಸಾಗದಂತೆ ಏನ್ ಮಾಡಕತ್ತದ? ಸರ್ ಮಾಡ್ಬೇಕಪ್ಪ. ಸರ್ ಮಾಡು. ನಾನು ಮಾಡ್ತೀನಿ ಎಲ್ಲ ಮಾಡ್ತೀನಿ. ಏನು ತಲೆಗಟ್ಟ ಎಲ್ಲ ಮಾಡ್ತೀನಿ ನಾನು. ಏನ್ ಬೇಕೋ ಎಲ್ಲ ಮಾಡ್ತೀನಿ. ಬಿಡ್ತದೆ ಅಂತೀಯ? ಇದು ಮೆಣಸಿನ ಕಾಪಿನೋ ನೋಡ್ರಿ. ಇವಾಗ ಏನ್ ವಿಡಿಯೋ ನೋಡ್ತಾ ಇದ್ದೀರಾ? ನನ್ನ ತಂಗಿ ಮದ್ವೆ ಆದ್ಮೇಲೆ ಇವಾಗ ಏನ್ ನೋಡ್ತಾ ಇದ್ರಿ? ಇಷ್ಟೇ ನಮ್ಮದೇ ನೋಡಿ. ಅವರೊಬ್ರು ಇವರೊಬ್ರು ನಾನೊಬ್ಬ. ಇವ್ರು ವೆಕೇಶನ್ ಅಲ್ಲಿ ವಾರದಲ್ಲಿ ತಿಂಗಳಿಗೆ 1 ವಾರ ನಮ್ಮನೆಗೆ ಇರ್ತಾರೆ. ನೀನು 15 ದಿವಸ ಅಲ್ಲಿ 15 ದಿವಸ ಇಲ್ಲಿ. ಏನಿಲ್ಲ 15 ದಿವಸ ಮಗಳ ಮನೆಗಿರೋ, 15 ದಿವಸ ಮಗನ ಮನೆಗಿರೋ. ಏನ್ ಬೇಜಾರು? ಏನ್ ಬೇಕು ಹೇಳಿ? ಏನ್ ಕಮ್ಮಿ ಆಗೋದಿಲ್ಲ ಹಿಂಗೆ ಅಂತ ಕೇಳಪ್ಪ. ಇಲ್ಲಿ
ಎಷ್ಟೇ ದಿನ ಇದ್ರೂನು ನಮ್ಮ ಮನೆಗೆ ಹೋಗಿ ತಪ್ಪತದು. ಇದ್ಯಾರ ಮನೆ ಹಂಗಾರೆ? ನಿಮ್ ಆಯ್ತು ನನ್ ಮನೇನೆ ಅಂತ ಒಪ್ಕೊಳ್ಳೋಣ, ಹಂಗ ಅನ್ನಿಸ್ಕೊಳಕ್ ಆಯ್ತದೋ? ಇದ್ರ ನಿಮ್ ತಾತಂದೇನೋ ನಾ ಕೊಟ್ಟವ್ರು ನಿಮ್ಮ ಮಾವ್ದಿರು, ಅದಕ್ಕೆ ಇಲ್ಲಿರ್ಬೇಕು ನಾನು? ಇರೋ ಮಗಳ ಏನಿಲ್ಲ, ಮಗಳು ಬೇರೆ ಕೊಟ್ಟು ಮಾಡ್ಕವ್ರ, ಏನಾರು ಕೊಟ್ಟು ಮಡಗಿದ್ರಿ ಹೇಳು. ಇನ್ನ ಅದಲ್ಲ ಇವಾಗ ನಿನ್ ಮಕ್ಕಳು ಕೊಟ್ಟು ಮಾಡ್ಕವ್ರ ಇರಜ್ಜಿ ಇನ್ನು ಏನದೆ ದೊಡ್ಡ ಬಿಡೆ ಕೊಡು ಇನ್ನ ಅಂದೆ. ಅದು ದೊಡ್ಡ ಬಿಡೆ ಅದು ಹೋಗು, ಕೊಡೋದೇನು ಬೇಕಾಗಿಲ್ಲ. ಏನಿಲ್ಲ, ನಿನ್ ಮಗಳು ಟೈಮ್ ಮಾಡಿಕೊಂಡು ಉಣ್ಕೊಂಡಿರೋಂತಿರು. ಅಮ್ಮ ನಿನ್ ಕೈಯಾದ್ರೆ ಊಟ ತಿನ್ನಕಲ್ಲ ಅಂತ ಅಜ್ಜಿಂಗ್ ಅಂತ ಇರೋದು ತಾನೇ? ಏನಪ್ಪ ಅದೇ ತಾನೇ? ನಾನ್ ಕಲ್ಸಿ ನಾನ್ ಬೆಳೆಸಿರೋ ಮಗಳ ಹತ್ರ ಹಂಗನಕತ್ತದ? ಅದೇ ಹಂಗೆ ಅದಕ್ಕೆ ಓದ್ತಾರ ನೀನು. ಮತ್ತೆ ಇರು ಅಯ್ಯೋ ಲಕ್ಷಣ ಮಾಡ್ತಾಳೆ ಬಿಡು. ಸೊಸೆ ರುಚಿ ರುಚಿಯಾಗಿ ಮಾಡಿರ್ತಾಳೆ ಟೈಮ್ಗೆ. ಹೆಂಗೋ 7:30 ಕೆಲಸ ಕೊಡ್ತಾರೆ, ನಾಷ್ಟ ಆಗಿರ್ತದೆ. ಇವಳು ವಸಂತಿ 10:30 ಆದ್ರೂ ಮುದ್ದೆ ತೋರ್ಸಲ್ಲ. ಏನಿಲ್ಲ, ಸೊಸೆ 7:30 ರೆಡಿ ಆಗಿರ್ತದೆ. ಇವಳು 10:30 11 ಗಂಟೆ ಆದ್ರು ಅವಳು ಹಾಕೋದು 11 ಗಂಟೆ ಆಯ್ತದ. ಬಾ ಇವಳು 10:30 11 ಗಂಟೆ ಆದ್ರೂ ಮಾಡೋದು ಅಂದ್ಬಿಟ್ಟು ನೀನು ಎಕ್ಸೈಟ್ ಆಗ್ತಾ ಇರೋದು. ಹಂಗಲ್ಲ ಕಣವ, ಅದೇ ಯಾಕೆ ಏನೋ ಒಂದು ಆಗ್ಬೋದು ಪಡ್ಕಂದೆ, ಅವಾಗ ನಾನು ಅಡಿಯೋ ಮಗಳ ತಲೆ ಮೇಲೆ ಯಾಕೆ ಹೊರಿಸ್ಬೇಕು? ಏನ್ ಮಾಡ್ತೀರಾ? ಏನಿಲ್ಲ ನೋಡಿ ನನ್ನ ತಂಗಿವಾಗಿ ಇವತ್ತು ನೆನ್ನೆ ಬೆಳಗ್ಗೆ ಹೋದಳು, ನೆನ್ನೆ ನೈಟ್ ಇಲ್ಲಿ ಇವತ್ತು ನೈಟ್ ಇಲ್ಲ. ಆಲೆ ಖಾಲಿ ಮನೆಯೆಲ್ಲ ಖಾಲಿ 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 ಜಾಲಿ. ಹುಟ್ಟಿದ ಹೆಣ್ಮಕ್ಳು ಕಂಡವ್ರ ಮನೆಗೆ ಹೋಗ್ಲೇಬೇಕು. ಈಗ ನಿನಗೆ ಅವ್ರು ಬೇರೆ ಮನೆಯಿಂದ ನಿನ್ ಮನೆಗೆ ಬರಲ್ವ? ಅವ್ರ ಹೆಣ್ಮಕ್ಳು ಕಳ್ಸ್ಕೊಡೋದು. ನಂದಿಂದ 7-8 ವರ್ಷ ಮಾತೇ ನಮ್ಮ ಮನೆ ಹೆಣ್ಮಗಳನ್ನ ನಾವು ಕಳ್ಸ್ಕೊಡೋದು. ನಾನ್ ಮದ್ವೆನೇ ಆಗಲ್ಲ ಕಣಜಿ. ಈಗ ನಾವು ಸಾಕಿ ಬೆಳೆಸಿ ಮಗಳು ಜಗಳ ಆಡ್ತಾವ್ರಿ. ನನ್ ಮಗನ ಯಾಕೆ ಏನಾನ ಹಾಕ ಪೂಜೆ ಇಲ್ಲ ಸೀಟ್ ತೆಗದ್ರ ಮೇಲೆ ಬಂದಿದ್ದಿ ಹಾಸಿಗೆ ಮೇಲೆ ಹತ್ಬಿಟ್ಟು ಬರೋದು. ಕೊಡ್ತೀನಿ ಆಮೇಲೆ ಅಳ್ಳಾಡ್ಸಲ್ಲ. ಇವಾಗ ಹೆಂಗ ಹಂಗ ಅಪ್ಪ ಮೇಲೆ ನಾನ್ ಹಾಕಿದ್ನಲ್ಲಿ ಇನ್ಯಾರು? ಈಗ ನಿನ್ ತಲೆ ಸಿಟ್ಕೊಂಡೆ ತಾನೆ ತಗೊಂಡಾಗೆಲ್ಲ ಯಾವ್ದು ಬಟ್ಟೆ ತಗೊಂಡಾಗ ಮತ್ತಿದ ಮೇಲೆ ಎಸ್ತಿದ್ದಿ. ಸಾಯಂಕಾಲದಿಂದ ಇಟ್ಟಾಡೋ ಗಂಡ್ಲ ಅದಕ್ಕೆ ಕೂಲ್ 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 ಹೊಸದಮ್ಮ. ಇನ್ನ ಏನ್ ಕಂಡೆ? ಇದು ಟೈಲರ್ ಅಷ್ಟೇ, ಟ್ರೈಲರ್. ಅದೇನ ಹೋಗ್ ಬರೋ ನಾಯ್ ನನ್ ಮಗನೇ ಟೈಲರ್. ಏನ್ ನಾನ್ ಮಾಡ್ಬಿಟ್ಟಿದ್ದಲ್ಲ ಎಲ್ಲ 2-3 ವರ್ಷದಿಂದ ಅಲ್ಲಾಡ್ಸಕ್ ಏನ್ ಮಾತಾಡ್ತೀರಾ? ಪಿಕ್ಚರ್ ಅಭಿ ಬಾಕಿ ಹೊಸದಮ್ಮ, ಪಿಕ್ಚರ್ ಅಭಿ ಬಾಕಿ. ಏನ್ ಹೇಳ್ತೀರಾ? ಕರ್ಕೊಂಡೋಗಿ ಯಜಮಾನ ಕೆಲಸ ಮಾಡಿ ಬಾಯಿ ನಿಮಿಷ ಬಾರಲ್ಲ ಮರಿ. ನಾನ ಮಾಡಿದ್ ಯಾವ್ದು ಇಲ್ಲ ಅಲ್ಲಿ ಕಂಡಿದ್ದೀನಿ. ವಸಂತಮ್ಮ ಪಿಕ್ಚರ್ ಬಿಟ್ಟೋಗದೆ ಗೈಸ್. ಸಾಯಂಕಾಲದಿಂದ 5 ನಿಮಿಷ ಪುರ್ಸತಿಲ್ಲ. ಎಲ್ಲ ಸಾರಿಸಿ ಗೀರ್ಸಿ ಅಡಿಗೆದು ಎಲ್ಲ ಕೊಯ್ಕಂಡು ತರಕಾರಿ ಕೊಯ್ಯೋದ್ರಿಂದ ಎಲ್ಲ ಇವ್ರದೇ ಪೂರ್ತಿ ಇವತ್ತು. ನೋಡೋದು ಸಾರಿನ ಹೆಂಗದು ಗಂಧ ಹಂಗ ಅದೇ ತಗೋ ಇದ್ದಂಗೆ ಇರ್ತದೆ. ಜೂ ಜಾಸ್ತಿ ಮಾತಾಡ್ರಪ್ಪ, ನೀ ಬಿಲ್ ತಗೊಂಡಪ್ಪ. ಇನ್ನೇನು ಎಲ್ಲ ತೆರಗಡೆ ಹೋದ ನಮ್ಮ ತೆರಗಡೆ ಬರ್ಬಾರ್ದಮ್ಮ ವಸಂತಮ್ಮ. ಏ ನಿಮ್ಮ ಹೂವದಂತ ಜಾಸ್ತಿ ಇದ ನಿಮ್ಮ ಹೂವ ಸಪಾಟಿ ಬರ್ತಾಳೆ ಅಂತ ಇಲ್ಲ. ನೀನ್ ಮನೇಲಿ ಇಟ್ಕೊಂತ ಹಂಗೆಲ್ಲ ಮಾಡ್ಬಿಟ್ರೆ ಈ ಹುಡುಗನ್ಗೆ ಬರ್ಬೇಡ ನೀನು. ನಾಳೆ ಹೊಸ ಮದುವೆ ಮಾಡ್ತೀನಿ ಅಪ್ಪಂಗೆ. ಈ ಹುಡುಗನ್ಗೆ ಏನ್ ಹೋಗೋದು? ಅದಕ್ಕೆ ನೋಡಿದ್ರಿ ನಿನ್ ಮಗಳನ್ನ ಹಿಂಗ್ ನಮ್ಮ ಅಪ್ಪ ನಿನ್ ಮಗಳು ಕಟ್ಕೊಂಡು ಎಣ್ಗಕ್ಕೆ ಎಷ್ಟು ಪಾಪ ಮಾಡಿದ ನೋಡಿದ್ರಿ. ಈಗಿದ್ದ ಕುನ್ನಿಂದ ಅಡ್ಗೆ ಮಾಡ್ಕೊಂಡಿರ್ತೀನಿ ಬರೀ ಈಗಿದ್ದ ಕುನ್ನಿಂದ ಎಲ್ಲ ಅಳ್ಳಾಡ್ಸ್ತಾರ. ಅಳ್ಳಾಡ್ಸ್ದಾಗ ಯಾರು ಇರಲ್ಲ. ನಮ್ಮ ಅಪ್ಪ ಮಾಡಿದ ಮಟನ್ ಸಾರು ಮಾಡಬಹುದು ನನಗೆ. ಓ ಮಾಡ್ತೀನಿ ನೋಡಿದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಇದನ್ನ ಚಿಚ್ಚಾಕ್ ಮಾಡದ. ಹೇಳದ್ ಇದು ಕೆಲವೊಂದು ಏನಾದ್ರು ಒಂದು ದಾರಿ ಮಾಡೋದ್ರೆ ಗೆಟೋನ್ ಅದೇ. ನಿನ್ ಮಗಳ ಮೇಲೆ ಸಿಡಿಸಿ ಅನ್ನಂಗಿಲ್ಲ ನಮ್ಮ ಹತ್ರ. ನಮಗೆ ಸೇರಿದಲ್ಲ ನಿನ್ ಮಗಳು ನೀನ್ ಬುದ್ಧಿ ಕಲ್ಸ್ಬೇಕು. ಮದ್ವೆಗಿಂತ ಮುಂಚೆನೆ ಮಾಡಿ ಕಲ್ಸ್ಬೇಕ ನೀನ್ ಬುದ್ಧಿನ. ಕಲ್ಸಿದೆಲ್ಲ ಆಗೋಗದೆ ಇವಾಗ ನೀ ಕೋಪ ಬೇಡ ಕಣ ವಸಂತಮ್ಮ. ಅದೇನು ಹೊರ ಹಾಕೊಂಡು ಸೈಡಿಗೆ ಕಳ್ಸು ಯಜಮಾನ್ರನ್ನ. ಸದ್ಯ ಸುಸ್ಕೊಂಡತಿ ನೋಡ. ನೀನ್ ಅಡಿಗೆ ಏನ್ ನೀಟ ಮಾಡಿಕೊಂಡಿದ್ದಿ. ಈ ಗ್ಯಾಸ್ ಮಾಡಿಕೊಂಡು ಊಟ ಇದು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್.
ಅಡಿಗೆ ಮೇಲೆ ಎಷ್ಟು ನೀಟಾಗಿರ್ಬೇಕು ಗೊತ್ತಾ? ಈಗ ಕೈ ತಗೊಂಡ್ಬಂದ್ರೆ ಇಕ್ಕಿನಿ. ಊಟಕ್ಕೆ ಅಲ್ಲಿ ಅವ ಇರೋ ಅದೇನೋ ತರಿಸಲ್ಲಮ್ಮ ಗೈಸ್. ನನ್ನ ತಂಗಿ ಏನೋ ಇದಕ್ಕೆ ಬುಕ್ ಮಾಡಿದ್ದು ಅದೆಲ್ಲ ಅಷ್ಟು ಫಂಕ್ಷನ್ ಅಂತ ಎಲ್ಲ ಮೇಕಪ್ ಅಂದಲ್ಲ ಬೆಳಗ್ಗೆ. ನನಗೆ ಹಾಕ್ಬರೋಣ ಟಾರ್ಪಲ್ಲು. ಬತ್ತಿ ನೀರು ಬತ್ತೀನಿ ಯಾಕಲ್ಲ ಒಬ್ಬನೇ ಹೆಂಗ್ ಮಾಡ್ತಿ? ಮಳೆ ಬರೋಣ ಏನಪ್ಪ ಮಾಡೋದು? ಯಾವ ಎಪ್ಪಡೆ ಗಲಾಟೆ ಮಾಡ್ತೀರಾ ಎಲ್ಲ ಅವನು? ಮಳೆ ಬರ್ತದ ಹೋಗ್ರ ಲೈಕ್ ಹೈ ಗಂಡು ಬತ್ತಿ ತಟಾಟ ಬಂದಿದ್ದಿ ಹಂಗ್ ಅಂತಕ್ಕೆ ಎಲ್ಲ ವಯಸ್ಸು. ಇವಾಗ ಟಾರ್ಪಲ್ ಹಾಕ್ಬರಕೋತಿ ಹೊಲ್ದಕ್ಕೆ ಮೆದೆ ನೆನೆತದ ಇಲ್ಲ ಅಂದ್ರೆ ಹಾಕ್ಬಿಟ್ಟು ಬಂದು ಸಿಗ್ತೀನಿ ರೀ ಮನೆ ಹತ್ರ. ಹೋಯ್ ಬಾರಿ ಹೊಲ್ತಕೋಣ. ಹೋಯ್ ಹೊಲ್ತಕೋ ಮೈಲಿ ಓಡ್ಬಾ. ಟಾರ್ಪಲ್ ಹಾಕ್ಬರೋಣ ಓಡ್ಬಾ. ಅಲ್ಲಿ ಟಾರ್ಪಲ್ ಮೆದೆ ನೆನೆಸೋದು ಬಾ ಬರೇ ಏ ಬಾರಲೇ ಏನಿಂದ ನಡೆಯಪ್ಪ ನಡಿ 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 ಹುಲ್ಲಾಕೊಂಡ್ ಏ ಬೇಡ ನಡಿಯಪ್ಪ ಕಂದಾಗ ಮಳೆ ಬರ್ತದೆ ಹೋಗು ಬೇಡ ಸುಮ್ಮನೆಪ್ಪ ಕತ್ಲಾಗೆ ಮಾಡ್ತೀವಿ ಚಿಕ್ಕಮಂಗ್ಳ ಥರ ಹಳ್ಳಿ ದಾರಿಯಲ್ಲಿ ಒಂದು ಒಳ್ಳೆ ಗಾಡಿ ತಂದೆ ನೋಡ್ಬೇಕು ಹೆಂಗೋ ಇಬ್ರು ಆಕ್ಟಿವ್ ಹೊಡೆದ ಬರ್ಬೇಕಾ ಈಸ್ಕಿನ ಗಾಡಿ ಬೇಕಲ್ಲ ಅಲ್ಲಿ ನೋಡೋಣ ಯಾವ್ದು ರಾಯಲ್ ಎನ್ಫೀಲ್ಡು ಬುಲೆಟ್ಟು KTM RC 390 ಪೆಟ್ರೋಲ್ C900 ಕವಾಸಕಿ C900 ZX 10R BMW S1000 RR ಇರೋ ಎರಡು ಗಾಡಿಗೆ ಒಂದು ಅಲ್ಲೇ ಬೋರಿಗೆ ಬಂದು ನಿಂತಂಡೆ ಎಷ್ಟು ಸ್ಪೆಂಡರ್ ಪ್ಲಸ್ ಬೋರಿಗೆ ಬಂದ್ಬಿಡದೆ. ಅದನ್ನ ರಿಪೇರಿ ಮಾಡಿಸ್ಬೇಕು ಇವಾಗ. ನಮ್ಮಲ್ಲ ಇಲ್ಲೇ ಮನೆಯಿಂದ ಒಂದು 2 ನಿಮಿಷ ನಡ್ಕೊಂಬಂದರೆ ಒಂದು 200 ಹೆಜ್ಜೆ. ನೋಡ್ರಿ ಈ ಕಡೆಗೆ ಬಂದು ಸಾಯಂಕಾಲ ಉಲ್ದಿರ್ಕೊಳಕ್ಕೆ ಬಂದಿದ್ದೆ. ಮಳೆ ಬರೋ ಮೂಮೆಂಟ್ ಇರಲಿಲ್ಲ. ಇವಾಗ ಮಳೆ ಬರಂಗೆ ಆಗ್ಬಿಟ್ಟದೆ. ಅದಕ್ಕೆ ಜರುಗಿಸ್ಬಿಟ್ಟು ಪೂರ್ತಿ ಹಾಕೋಬೇಕು. ಇಲ್ಲಾಂದರೆ ಹುಲ್ಲೆಲ್ಲ ತೆಪ್ಪೆ ಆಗ್ತದೆ. ಹೊಸಗಳು ಬಾಯಿಗೆ ಮಣ್ಣು ಹಾಕ್ಬೇಕಾಗ್ತದೆ. ಎಳೆ ಎಳೆ ಅದೆಲ್ಲ ಆ ಕಡೆ ಕಟ್ಟಿರಂಗ ನೋಡಪ್ಪ. ಇದೇ ನಮ್ಮ ಜೀವನ, ಇದೇ ನಮ್ಮ ರೈತ ಪಾಡು. ಸಾಕ ಬಿಡಪ್ಪ. ಏಯ್ ಅಲ್ಲಿ ನೋಡಿ ಹತ್ ಕಡೆ ನೋಡಿ ನೋಡಿ ಸಾಕ ಬಿಡಪ್ಪ. ಸುಮ್ಮನೆಲ್ಲ ತಿರ್ಗಾಡತ್ತದ ಬಲ್ಲ ಬೆಂಕಿ ಕೊಟ್ಟಾಯ್ತು. ಈ ಗುಡ್ಡೆ ಬೆಂಕಿ ಬೆಳಗ್ಗೆ ಉರೋತಿರ್ಲಿವಾ ಇಲ್ಲಿ ನಿಂತ್ಕೊಂಡು. ಹುಷಾರಪ್ಪ ಇಲ್ಲಿ ನಮ್ಮ ನಾಗಣ್ಣ ಅವನು ಇಲ್ಲಿ ಏನು ನಾಗಣ್ಣ ನಮ್ಮನ್ನ ಏನು ಮಾಡ್ಕೊಂಡು ಬರಪ್ಪ ವಯಸ್ಸಿಲ್ಲ ನಮ್ಮದು ಆಗೋಂತ ಒಂದು ಆಗೋದೆ. ನಮಗೆಲ್ಲ ಏನು ಮಾಡಲ್ಲ ಆದರೂ ಯಾಕೆ ಬೇಕು ತುಳಿಗಿಲ್ಬಿಟ್ರೆ ಆಮೇಲೆ ಅದು ಹೆಸರು ನೋಡ್ಬಿಟ್ಟಿದ್ದೇವೆ ಕಣ್ಣಾರೆ. ನಮ್ಮ ಅಮ್ಮನ ಮಗಳಂತೂ ಬಂದೇ ಮಗಳಿಗೆಲ್ಲ ಮನೆ ಹೊರಟಾಗದೆ. ದೇವಸ್ಥಾನದ ಮುನಿಯಪ್ಪನ ದೇವಸ್ಥಾನದಾಗ ಆಲ್ ಸೆಟ್ ರೆಡಿ ಆಯಿತು. ಮಳೆ ಬಂದರೆ ತಲೆ ಕಟ್ಟಂಗಿಲ್ಲ. ಜೋರ ಗಾಳಿ ಪಳಿ ಬಂತು ಅಂದರೆ ಮೆದೇನೆ ಮುಟ್ಟತ್ತದ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಟೆಂಪ್ರವರಿಗೆ ಹಿಂಗಿರಲಿ. ಹಾಂ ರಯ್ಯ ಮೆದೆ ಉಂಟಾಗಲ್ವಾ? ಅದೇ ಊಟ ಹಾಕ್ತೀನಿ ನಾನು. ಓಹೋ ನೀನು ಹಾಕಿರೋ ಮೆದೆ ಅಂತ ಫುಲ್ ಕಾನ್ಫಿಡೆನ್ಸು. ಇಂಥ ಸಮುದ್ರ ಗಾಳಿ ಬಂದ್ರು ಬಿಲ್ಡಪ್ ಹಾಕಂತ ಇದು ಸೆಲ್ಫ್ ಬಿಲ್ಡಪ್ಪು. ಸಮುದ್ರ ಗಾಳಿ ಬಂದರೂ ಉಲ್ಟಾಗಲ್ಲ ಒಂದೇ ಗೈಸ್ ಮಳೆ ಮೆದೆ ಉಲ್ಟಾಗಲ್ಲ. ಮೆದೆಗಳು ಆಲ್ಮೋಸ್ಟ್ ಅಲ್ಲೂ ಟಾರ್ಪಲ್ಲು ಯಾರತ್ತದ ಅಷ್ಟೇ ಮೇಗಡೆಯಿಂದ ಕಟ್ಟಿದ್ದೀವಿ 4 ಮಲ್ಲಿನೂ ಎಷ್ಟಾದರೂ ಒಯ್ಕೊಂಡು. ಇದು ಬೇಕೇ ಬಿಡ ನೀರು ಏನು ಇವಾಗ ಯಜಮಾನ ಮೇಲೆ ಕರ್ಕೊಂಡು ಹೋಗುವ. ಯಜಮಾನ ಮೇಲೆ ಮತ್ತೀಗ ನೋಡ್ರೆ ಹಾಕೊಂಡ್ರೆ ಆಗಲ್ಲ ನನ್ನ ಹತ್ರ. ವಸಂತಮ್ಮನ ಅಡುಗೆ ಇವತ್ತು ಗಮ್ಮ ಅಂತದಲ್ಲಮ್ಮ. ಕುಕ್ಕರ್ ತೆಗಿದ ತಕ್ಷಣ ಎಲ್ಲ ತರಕಾರಿ ಎಲ್ಲ ಕದ್ರ ಬಿಟ್ಟವೆ. ಹಲಸಿನಕಾಯಿ ಬೀಜ ಎಂತ ತರಕಾರಿ ಕುಡ್ಸಿದೀನಿ ನೋಡಲ್ಲ ಹೇಳ್ರಿ ಹೆಂಗದಪ್ಪ ಟೇಸ್ಟು? ಮನ್ಸಿಂದ ಹೇಳು ಉಣ್ಣು ನೋಡು ವಸಂತಮ್ಮ ಟೇಸ್ಟ್ ಹಾಳಾಗಿರ್ಬೇಕಾರೆ ನೋಡ್ತೀನಿ ಇವತ್ತು. ಅಷ್ಟು ಹಲಸಿನಕಾಯಿ ಬೀಜ ಬಂದಾಗ ಹಲಸಿನಕಾಯಿ ಬೀಜದ ಸಾಕು ತಿನ್ನೋದೇ ಮಜಾನೇ ಮಜಾ. ಹಣಸಿಕಾಯಿ ಬೀಜ ಇಲ್ಲ ಮುದ್ದೆ ಕಳ್ಸಿರೋದು ನೋಡು ನೋಡಿ ಹಂಗದ ಮುದ್ದೆ ಸುತ್ತಿರೋ ಚೆನ್ನಾಗಿ ಬಂದಿದ್ದೆ. ಊಟದ ಮೇಲೆ ದೊಡ್ಡ ತೋರಿಸಲ್ಲ ಗಾಯ್ಸ್ ಇರಲ್ಲ. ನಮ್ಮ ಅಮ್ಮನ ಒಂಚೂರು ಇದು ಮಾಡ್ತಾ ಇದ್ದೀನಿ ಅಷ್ಟೇ, ಬಿಲ್ಡಪ್ ಕೊಡ್ತಾ ಇದ್ದೀನಿ. ನಮ್ಮ ಅಮ್ಮ ಅಡುಗೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಈ ಥರ ತಿನ್ನೋಕೆ ಊಟನೇ ಇರಲ್ಲ. ನಮಗೆ ಗೊತ್ತಾಗಿಲ್ಲ ಉಪ್ಪ ಸಪ್ಪೆನ ನಮ್ಮ ಕೈಯಲ್ಲಿ ತಿಂತೀವಲ್ಲ ಅದೇ ಖುಷಿ ಕಣಮ್ಮ. ನೀನು ಮಾಡಿ ಇನ್ನೂ ದಪ್ಪ ಆಗೋತೀನಿ ನಾನು ನೋಡ. ನೀನು 3 ತಿಂಗಳು ತಾಯಿ ಹೋದ್ಮೇಲೆ ತಾಯಿ ಹೋದ್ಮೇಲೆ ದಪ್ಪ ಇದೆ ಅಂತಂದ್ರೆ ನೀನು ಶಬ್ಬಾಷ್ ಅಂತ ಅವಾಗ ಮಾಡ್ತೀಯಾ ನೋಡೋಣ ಕಣಮ್ಮ. ಚೆನ್ನಾಗಿದೆ ಗಾಯ್ಸ್. ಸಾರೇನು ಹಾಳಾಗಿಲ್ಲ.
ಚೆನ್ನಾಗಿದೆ, ಪರವಾಗಿಲ್ಲ. ವಸಂತಮ್ಮ ಏನು ಕಳಪೆ ಏನಲ್ಲ. ವಸಂತಮ್ಮ 10ಕ್ಕೆ 8 ನಿನಗೆ. ಬಾಲ ಮರಿ ನಾನು ಮಾಡ್ದಿದ್ದು ಯಾವುದೂ ಇಲ್ಲ ಅಲ್ಲಿ. ಕಳೆ ನೋಡ್ರಿ. ಅಡ್ಗೆ ಅಜ್ಜಿ 10ಕ್ಕೆ ಮಾಸ್ ಕೊಟ್ಟಿದ್ದೀನಿ ಮಗಳಿಗೆ. ಅಲ್ಲ ಈ ಕಡೆ ಬಂದ ಸಾಂಬಾರ್ ನೋಡು, ತರಕಾರಿ ಕದ್ರಾಗ ಅಷ್ಟೇ. ಅದೊಂದು ಬಿಟ್ರೆ ಆ ತರಕಾರಿ ಕುಯ್ಬೇಕಾದ್ರೆ ಕಡೆ ಕುಯ್ಯಿಲ್ಲ. ಅಡುಗೆ ಮಾಡಿ ಕೆಲಪತ್ತು ಮಾಡಿ ಕಾಳು ಆಟ ತಿಂದು ಇವತ್ತೇನು 10 ವರ್ಷ ಅಜ್ಜಿ ತಿನ್ನೋಡಜ್ಜಿ ಹೆಂಗದಜ್ಜಿ ಹಾಳಾಗದೇನಿ ಸಾರು ಏನಾಗದೆ ತಿನ್ನೋಡು ಒಂದ್ಸಲಿ. ಒಂಚೂರು ತರಕಾರಿ ಒಂಚೂರು ತರಕಾರಿ ಏನು ಬೇಜಾರು ಮಾಡ್ಕೊಂಡ, ತರಕಾರಿ ಹೆಂಗೆ ಬೇಕು ಹಂಗೆ ಕುಯ್ದ್ಬಿಟ್ಟದೆ. ಚಾಕಲ್ದಂಗಿ ಐ ನನಗೆ ಹೊಸ ತುರು ಮಾಡಿದ್ದಾನೆ ಬಿಡಪ್ಪ. ಅದು ಅರಿತದ ಅದಿರೋದೇ ಮುರ್ದಾಕಿಕೋರಿ ಮೂಗು ಕುಯ್ಯಲ್ಲ. ಇವು ಉಪ್ಪಿಟ್ಟಿಗೆ ಚಿಕ್ಕಿದ್ದವ ಥರ ತರಕಾರಿ ಅವು ಇವು ಸಣ್ಣ ಕಾಣ್ತಾ ಇದ್ದೀವಿ. ತರಕಾರಿ ಕುಯ್ಯಕ್ಕೆ ಬರೋ ಪ್ಲೇಟಾಗೆ, ಚಾಕದಲ್ಲಿ ಮತ್ತೆ ಪ್ಲೇಟಾಗೆ ಯಾಕೆ ತುರು ಮಾಡಿದ್ರೆ ಕುಯ್ದ್ಬಿತಿ. ಐ ಹಳೆ ಕೊಡು ಹೊಸ ತುರು ಮಾಡಿ ಕುಕ್ ಮಾಡಪ್ಪ ನನಗೆ. ಈಗ ನನ್ನ ಮೋಟ್ರಮ್ಮ ನೋಡ್ತಾರ ಅವ್ರ ಅಪ್ಪನ ಕಾಡ್ಸು. ಏಕೆ ಒಳ್ಳೆ ಚಡ್ಡಿ ಯಾವ್ದು ಚಡ್ಡಿದು ದೊಡ್ಡಪ್ಪನಲ್ಲ ಅಮ್ಮನೆ ಕಾಸು ಹುಡುಗಂತೆ ತಿನ್ನಲೇ ಉಣ್ಣ ಮುದ್ದೇನ ಗಿಲಿಲ್ಲ ಉಣ್ಣಪ್ಪ ನಿನ್ನಲೇ ಉಣ್ಣ ಇವಾಗ ಅಂತ ದುಡ್ದು ತಿನ್ನಸಿ ಶಾಲಿನ ಕರ್ಕೊಂಡೋಗಿ ನಮ್ಗೆ ಡಾಕ್ಟರ್ ಸೇರ್ಸ್ಕೊಳ್ಳಿ ಆಳ್ವಾಸ್ ಕಟ್ಬಿಟ್ರಿ ಆಳ್ವಾಸ್ಗೆ ಸಿದ್ಧಂಗಿ ಮುಕ್ಕಳ್ಳಿ ಸಿದ್ಧಂಗಿ ಮಾಡಿ ಕೊಟ್ಟವಲೆ ಕರೆಕ್ಟಾಗಿ ಇನ್ನೋಡು ಏನ್ ಮಾಡ್ಬೇಕು ಗೊತ್ತಾ, ತೊಂಕ ಆಯ್ತಾರೆ ತೊಂಕ ಆಯ್ತಾರೆ, ಓದ್ಬೇಕು, ಆಮೇಲೆ ಊಟ ಕುಡಿಕ್ಬೇಕು ಎಲ್ಲ ಆತ. ಸ್ವಾಮೀಜಿ ಒಳ್ಳೆ ಬುದ್ಧಿ ಕಲಿಸ್ತಾರ, ಅದು ಕಲಿಯೋರು ಎಷ್ಟೋ ಜನ ಬುದ್ಧಿ ಕಲಿಸ್ತಾರೆ. ಎಲ್ಲ ದೊಡ್ಡ ದೊಡ್ಡ ಸ್ಥಾನದಾಗವ್ರೆ. ಮಾಡ್ತಿಂದ ಅವತ್ತಿಂದ ಇಲ್ಲ ಟೈಮ್ ಮಾಡಿರ್ತೀವಿ ಬಿಡಿ. ಹಂಗೆಲ್ಲ ದನ ಆಗ್ಬೇಕಣವಲ್ಲಿ ದನ ಮೇಯಿಸ್ಬೇಕು. ದಾನ ಮೇಯಿಸಲ್ಲ ಎಲ್ಲ ಮಾಡ್ತಾ ಸುಮ್ಮನೆ ಜಲ್ಲಿ 8 ಜಲ್ಲಿ ಎಲ್ಲ ಮಾಡ್ಬೇಕು ಮಾಡ. ಸಿಟಿ ಕಡೆ ಬೆಳೆದ್ಬಿಡ್ತೀರಾ ಉಣ್ಣ ಮುದ್ದೆ ಉಣ್ಣ. ಒಂದು ರಾಜ ಮುಗಿದ ಕೈಲಿ ಇರ ನೋಡೋ ಒಂದು ಚೇಂಜ್ ಐತಿ. ಇನ್ನು ಕರ್ಗಾತಿ ನೀನು ಇರೋದೇ ಕರ್ಗೇನೆ ಅಂತಾರ, ಅದ್ರಾಗ ಬೇರೆ ಪ್ರಶ್ನೆ ಇಲ್ಲ. ಮನೆ ಊಟ ಮನೆ ಬಂದ್ರೆ ಕರ್ಗೋದ ಇವ್ರ ಮಗ ಯಾರ ಮಗ ಇವನು ಕರ್ಗತಾನೆ. ನಿನ್ ಚಿಕ್ಕ ಮಗಳು ಹೇಳೋದು ಅವನಿರೋದೇ ಕರ್ಗಲ್ವಾ? ಅದೇನೇನೆ ಏನ್ ಬೆಳಗ್ಗೆ ಬರೀತಾನ ನಿನ್ ಚಿಕ್ಕ ಮಗಳು ಹೇಳೋದು ಹಿಂಗಲ್ಲ. ಅಯ್ಯ ಎಲ್ಲಾರು ಊಟ ಆದ್ಮೇಲೆ ಉಣ್ಬೇಕಮ್ಮ ನಿಮ್ಮವು. ಅನ್ನ ಇಕ್ಕತ್ತಲ್ಲೇ ಫಸ್ಟ್ ಅಂತಿದ್ದಿ. ಇವಾಗ ಕುಕ್ಕರ್ ಬಸ್ ಬರೋದು ನೋಡಿರಿ ಈ ಕಡೆ ನೋಡ್ರಿ ಅಂತ. ಗಂಡ ಮಕ್ಳೆಲ್ಲ ಉಂಡಾದ್ಮೇಲೆ ಗಂಡ ಕೈ ತೊಳ್ಬಿಟ್ಟು ಕೂತ್ಕೊಳ್ಬೇಕಾದ್ರೆ ಗಂಡು ಸೀರೆ ಕೊಟ್ಬಿಟ್ಟು ಕೈ ನೀರೆಲ್ಲ ಹೊಸಾದ್ಮೇಲೆ ಆಮೇಲೆ ನೀನು ಉಣ್ಬೇಕು. ಪಟ್ಟದಾಗಂತಿಯಲ್ಲ ನೀನು ಹೆಣ್ಣು ಬುಧಾರೆ ಹುಡುಗಿ. ಏನು ಗೋಪುರ ಮಾಡಿದೀನಿ ಗೋಪುರ ಮಾಡಿದೀನಿ ಅಂತ ಅವ್ರು ಏನ್ ಕೇಳ್ತೀರ ಅಂತ ಹೇಳ್ತಿದ್ದು. ಪಾಕಿಟ್ ತರಕ ಅಂತ ಹೋಗಿದ್ದ. ಎಲ್ಲಿ ಬೆಳಗ್ಗೆ ಬೇಡ ಬೇಡ ಅಂತಿದ್ರು. ಹೆಂಗ ಮಾಡ್ತಿಲ್ಲ ಅಡಿಗೆ ಎಲ್ಲ ಮರಿಕೊಂಡಿದ್ದಿ ತಲೆಯಲ್ಲಿ. ಉಂಡ್ರು ನೋಡೋಣ. ಹಪ್ಳ ನೆನ್ಸ್ ಕೊಟ್ಟಿದ್ ಕಳ್ಳ ಎಲ್ಲ ಹಪ್ಳ ಕರಿ ಹೋಗ್ತಾನೆ ಇವಾಗ. ಕಾಳಿಗೆ ಬಾರ್ದು ಏನೋ ಸುತ್ತು ಕಳಿಯನು ಬಂದ್ರು ದಪ್ಪನವ್ರವ ಐ ಅಪ್ಪ ಗಾಸೆ ಅವನಪ್ಪ. ನೀನ್ ಉಂಡಾದ್ಮೇಲೆ 8 ಸರಿ ಕೊಡ್ಬೇಕು ಕೈ ಹೊರ್ಸ್ಕೊಳಕ್ಕೆ ಅಂತ ಬೇಡಪ್ಪ. ಬೇಡಮ್ಮ ನೀನ್ ಲವ್ ಇದೆ ಅದೆಲ್ಲ ಮಾಡ್ಬೇಕು, ಹೇಳ್ಸ್ಕೊಂಡ ಮಾಡ್ಬೇಕು. ಅವನ್ನೆಲ್ಲ ಕಷ್ಟ ಕೊಡೋದು ಬೇಡ. ಕಷ್ಟ ಅಲ್ಲ ಅದು ಪ್ರೀತಿ. ಅದೆಲ್ಲ ಹೇಳ್ಸ್ಕೊಂಡ ಮಾಡ್ಬೇಕು. ಅಮ್ಮಗೆ ಏನು ಗೊತ್ತಾಗೋದಿಲ್ಲ ಹೋಗತ್ತ. ಊಟ ಆಗತಕ್ಕ ಕಾಯಿಲ್ ಬಿಟ್ಟು ಬಾರ್ತು ಕೂಡ ಅಂತಿದ್ವಾ ಇನ್ನೊಂದು 10 ದಿವಸ ಜೀವಾಲ ಅದಲ್ವಾ. ಆಚೆ ಕಡೆ ತಿನ್ಬೋದಂತೆ. 20 ವರ್ಷರಲ್ಲ ಹೇಳಲ್ವಾ? ಯಾರ ನಾವು ಅವತ್ತೇ ಹೇಳೋದು ನಸ ನಸ. ಅಮ್ಮ ಅಪ್ಪ ನಿಮ್ಮಲ್ಲಿ ಕಣ್ಣಾಕದೆ ದಪ್ಪ ಆಗಿದ್ದಂತೆ. ಅದೇನಾ ಕೂತ್ಕೋ ಮಲಿಕೋ. ಹೆಂಗಿತ್ತು ಮಗಳಿಲ್ಲದ ಮೊದಲನೇ ದಿನ? ಹೆಂಗದೆ ಅಂದ್ರೆ ರಾತ್ರಿ ಆಯ್ತಪ್ಪ ಮಗಳಾಗಿ. ಇನ್ನೇನು ಗಾಯ್ಸ್ ಬರ್ತಾರಂತೆ. ಮಂಡ್ಯ ಬಿಟ್ಟಿದ್ದೀನಿ ಅಂತಂದ್ರು. ಇನ್ನೇನು ಮೇಲ್ಕೋಟೆ ಮೈಸೂರು ಯಾವ್ಯಾವ ಸುತ್ತಾಕೊಂಡ್ ಬಂದವ್ರೆ. ಒಂದು 12 ಗಂಟೆ ಬರ್ಬೋದು ಅಂತ ನನ್ನ ಪ್ರಕಾರ. ಇವಾಗ ಎಷ್ಟು ಗಂಟೆ ಕರೆಕ್ಟಾಗಿ 9 ಕಾಲಲ್ವಾ? ಒಂದು 2 ಅವರ್ ಬರ್ಬೋದು ಮನ್ಸು ಮಾಡ್ರೆ ಮಂಡ್ಯ ಬಿಟ್ಟಿದ್ದೀನಿ ಅಂತಂದ್ರೆ. ನಮ್ಮ ಅಂತ ಎದ್ದಿರ್ತದೆ ಮನೆ ಕಾಣಲ್ಲ. ಮಲಿಕೊಂಬಿಡ್ತೀನಪ್ಪ. ಎಲ್ಲ ಕೆಲಸ ಆಯ್ತು ಗೈಸ್. ನಮ್ಮೂರ್ ಮೇಲೆ ಆ ಪ್ರೀ ವೆಡ್ಡಿಂಗ್ ಶೂಟ್ ಔಟ್ಪುಟ್ ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ಒಟ್ಟಿನಾಗ ಯಾವುದೂ ಬಿಡಲ್ಲ ಅಷ್ಟೇ ಈ ವಿಡಿಯೋದಲ್ಲಿ. ನಾಳೆಗೆ ಏನಾದರೂ ಸ್ಪೆಷಲ್ ಜೊತೆ ಸಿಗೋಣ.
ಆಮೇಲೆ ಆಮೇಲೆ ಆಮೇಲೇನು ಹ್ಞೂ ಟಾಟಾ ಬೈ ಬೈ.